ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗಾಗಲೇ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗಿಂತ ಮುಂಚೆ ನೋಡಲಿಲ್ಲ ಅಂದರೆ ಹೌದಲ್ವಾ, ಹೇಳ್ತಾರಲ್ವಾ, ಏನು ಕಾಲ ಗತಿಸಿ ಹೋದ ಮೇಲೆ ಚಿಂತಿಸಿ ಫಲವೇನು ಅಂತ. ಹಾಗೆ ಈ ಯೂನಿಟ್ ಟೆಸ್ಟ್ ಹೋದ್ಮೇಲೆ ನನ್ನ ವೀಡಿಯೋಸ್ಗಳನ್ನು ನೋಡಿದರೆ ಏನು ಉಪಯೋಗ ಬರುತ್ತೆ ಅಂತ 99% ನನ್ನ ವೀಡಿಯೋಸ್ಗಳು ಸರ್ ನಿಮ್ಮ ಒಂದು ಇಂಗ್ಲೀಷ್ ಎಕ್ಸಾಮಿಗೆ ಆಯಿತಾ 100% ಕೂಡ ವರ್ಕ್ ಆಗುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಎನಿಹೋ ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಇನ್ನೊಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಒಂದು ಕಾಲೇಜಲ್ಲಿ ಬರುವ ಸಾಧ್ಯತೆ ನನ್ನ ಪ್ರಕಾರ 75% ಇದೆ. ಇಷ್ಟಂತೂ ನಾನು ಹೇಳಬಲ್ಲೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಸದಾ ಹೀಗೆ ಮುಂದೆವರೆಯಲಿ. ಬನ್ನಿ, ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳೇ, ಪಾರ್ಟ್ ಎ ಆಯಿತಾ, 4 MCQsಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಐಡೆಂಟಿಫೈ ದಿ ಫಾಲ್ಸ್ ಸ್ಟೇಟ್ಮೆಂಟ್ ಅಮಾಂಗ್ ದಿ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದ ಸ್ಟೋರಿ ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಅಂತ ಇದೆ. ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಇಲ್ಲಿ ನಾವು ಫಾಲ್ಸನ್ನು ಕಂಡುಹಿಡಬೇಕು. ಎ ಸರಿಯಾದದ್ದು, ಹಾಗಾಗಿ ಅದು ಆನ್ಸರ್ ಅಲ್ಲ. ದ ಮ್ಯಾನ್ ಹ್ಯಾಡ್ ಎ ಸ್ಮಾಲ್ ಹಟ್ ಅಟ್ ದಿ ಎಡ್ಜ್ ಆಫ್ ದಿ ಫಾರೆಸ್ಟ್, ಅದು ಕೂಡ ಸರಿ. ದ ಮ್ಯಾನ್ ರಿಕ್ವೆಸ್ಟೆಡ್ ದಿ ಎಲಿಫೆಂಟ್ ಟು ಆಕ್ಯುಪೈ ದಿ ಎಂಪ್ಟಿ ಸ್ಪೇಸ್ ಇನ್ ದ ಹಟ್, ಇದು ತಪ್ಪು. ದ ಎಲಿಫೆಂಟ್ ವಾಸ್ ಒನ್ ಆಫ್ ದಿ ಹೈ ಮಿನಿಸ್ಟರ್ ಇನ್ ದಿ ಜಂಗಲ್ ಕಿಂಗ್ಡಮ್ ಅಂತ ಇದೆ. ಹಾಗಿದ್ದರೆ ಸರಿಯಾದ ಉತ್ತರ ಏನಿಲ್ಲಿ ಆಪ್ಷನ್ ಸಿ ಆಗಿರುತ್ತೆ ಮಕ್ಕಳೇ, ಆಯಿತಾ. ಬನ್ನಿ, ಸೆಕೆಂಡ್ ಕ್ವಶನ್. ದಿ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಸೆಟ್ ಅಪ್ ಟು ಸೆಟಲ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಡ್ಯಾಶ್ ಇನ್ ದ ಸ್ಟೋರಿ ಅಂತ ಇದೆ. ಈ ಒಂದು ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಸೆಟಪ್ ಮಾಡ್ತಾರಲ್ವ ಲಯನ್ ಬಂದು, ಅದು ಯಾತಕ್ಕಾಗಿ ಅಂದರೆ ಯಾರಿಗಾಗಿ? ಮನುಷ್ಯ ಹಾಗೂ ಎಲಿಫೆಂಟಿನ ನಡುವೆ ಇರುವಂಥ ಜಗಳಕ್ಕಾಗಿ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 3. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಪೋಯಮ್ ದ ಸ್ಕೂಲ್ ಬಾಯ್ ಡ್ಯಾಶ್ ಸಿಂಗ್ಸ್ ಅಂತ ಇದೆ. ಯಾರು? ದಿ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ದಿ ಸ್ಕೂಲ್ ಬಾಯ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಧನ್ಯವಾದಗಳು. ಕ್ವಶನ್ ನಂಬರ್ 4. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಸುಮಾರು 20 ವರ್ಷವನ್ನು ತೆಗೆದುಕೊಳ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಮೆಡಿಸಿನಲ್ಲಿನ ಕ್ರೀಪರ್ ಬಗ್ಗೆ ಗೊತ್ತಾಗಲಿಕ್ಕೆ, ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ. ಹಾಗಿದ್ದರೆ ಅದು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಮಾರಾನೋ, ದಿ ನರೇಟರ್ ಪೂರ್ಣಚಂದ್ರ ತೇಜಸ್ವಿನೋ, ಅಥವಾ ದಿ ವೈಟ್ ಮ್ಯಾನೋ, ಅಥವಾ ಚಂದ್ರನೋ ಅಂತ. ABCDನಲ್ಲಿ ನಾನೇ 2 ಆನ್ಸರನ್ನು ಡಿಲೀಟ್ ಮಾಡಿ ಕೊಡ್ತೇನೆ. ದಯವಿಟ್ಟು ಇದಕ್ಕೆ ಉತ್ತರ ಕ್ವಶನ್ ನಂಬರ್ 4ಗೆ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಸಂತೋಷ ಆಗುತ್ತೆ ವಿದ್ಯಾರ್ಥಿಗಳೇ, ಆಯಿತಾ. CD 2 ಕೂಡ ತಪ್ಪಾದ ಉತ್ತರ. ABನಲ್ಲಿ ಉತ್ತರವನ್ನು ನನಗೆ ಕಳುಹಿಸಿಕೊಡಿ. ಕ್ವಶನ್ ನಂಬರ್ 5. ಅಕಾರ್ಡಿಂಗ್ ಟು ದ ನರೇಟರ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ದ ಮೆಡಿಸಿನಲ್ ಕ್ರೀಪರ್ ಕಮ್ಸ್ ಅಪ್, ಗ್ರೋಸ್ ಅಪ್, ಫ್ಲವರ್ಸ್, ದೆನ್ ಬಿಯರ್ಸ್ ಫ್ರೂಟ್ಸ್ ಆ್ಯಂಡ್ ಫೈನಲಿ ಡೈಸ್ ಇನ್ ಡ್ಯಾಶ್ ಸೀಸನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 5ಕ್ಕೆ, ಆಯಿತಾ. ಅದು ಏನಂತೀರ ತಾವುಗಳು, ಕ್ವಶನ್ ನಂಬರ್ 5 ಅದು ಆಟಮ್ ಸೀಸನ್ ಆಗಿರುತ್ತೆ ಅಂತ ಬರೀತಾರೆ. ಆದರೆ ಸರಿಯಾದ ಉತ್ತರ ಸಮ್ಮರ್ ಸೀಸನ್ ಅನ್ನುವಂಥದ್ದು ಸರಿ, ಟೆಕ್ಸ್ಟ್ ಬುಕ್ಕಲ್ಲಿದೆ, ಆಯಿತಾ. ಈಗ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಕ್ವಶನ್ ನಂಬರ್ 6ಅಲ್ಲಿ ಈಗ ನಿಮಗೆಲ್ಲರಿಗೂ ಕೂಡ ಆರ್ಟಿಕಲ್ಸ್ ಇದೆ. ಎ ಆ್ಯಂಡ್ ದಿ ಇಷ್ಟೇ. ನಿಮ್ಮ ಡ್ಯಾಶಲ್ಲಿ ಏನು ಬರೀಬೇಕು? ಎ ಬರೀಬೇಕು, ಅಥವಾ ಆ್ಯನ್ ಬರೀಬೇಕು, ಅಥವಾ ದಿ ಬರೀಬೇಕಾಗತ್ತೆ. ಹಾಗಿದ್ದರೆ 6ನೆಯ ಪ್ರಶ್ನೆಯನ್ನು ನೋಡೋಣ. ಐ ಸಾ ಡ್ಯಾಶ್ ಆಕ್ಸಿಡೆಂಟ್ ದಿಸ್ ಮಾರ್ನಿಂಗ್ ಅಂತ ಇದೆ. ಆ ನೋಡಿ, ಅದು ಓವೆಲ್ ಸೌಂಡ್ ಆಗಿರುತ್ತೆ ಮಕ್ಕಳೇ. AEIOU ಆಯಿತಾ. ಆಕ್ಸಿಡೆಂಟ್ ನೋಡಿ, ಹಾಗಾಗಿ ಇಲ್ಲಿ ಆ್ಯನ್ ಅಂತ ಬರುತ್ತೆ ಇದಕ್ಕೆ ಆನ್ಸರು, ಆಯಿತಾ. ಐ ಸಾ ಆ್ಯನ್ ಆಕ್ಸಿಡೆಂಟ್ ಅಂತ. ನೆಕ್ಸ್ಟ್, ದಿ ಡ್ರೈವರ್ ವಾಸ್ ನಾಟ್ ಹರ್ಟ್ ಬಟ್ ಡ್ಯಾಶ್ ಕಾರ್ ವಾಸ್ ಬ್ಯಾಡ್ಲಿ ಡ್ಯಾಮೇಜ್ಡ್ ಅಂತ ಇದೆ. ಇದು ಡೆಫಿನೆಟ್ ಬರುತ್ತೆ ಇಲ್ಲಿ ಸೆಂಟೆನ್ಸು. ಹಾಗಾಗಿ ಇದಕ್ಕೆ ದಿ ಅಂತ ಆರ್ಟಿಕಲನ್ನು 2ನೇ ಡ್ಯಾಶಿಗೆ ಬರಿಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ. ಸೆಕೆಂಡ್ ಪಾರ್ಟನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಸೀತಾ ಲಿವ್ಸ್ ಇನ್ ಎ ಸ್ಮಾಲ್ ವಿಲೇಜ್ ವಿತ್ ಹರ್ ಪೇರೆಂಟ್ಸ್. ಶಿ ಗೋಸ್ ಡ್ಯಾಶ್ ಕಾಲೇಜ್ ಅಂತ ಇದೆ. ಇದು ಪ್ರಿಪೋಸಿಷನ್ಸು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಇನ್ ಬರಬೇಕು, ಟು, ಅಟ್ ಅಥವಾ ಬೈ. ಈ 4ರಲ್ಲಿ ಯಾವುದೋ ಒಂದು ಸರಿಯಾದದ್ದು, ಆಯಿತಾ. ಶಿ ಗೋಸ್ ಡ್ಯಾಶ್ ಕಾಲೇಜ್ ಎವ್ರಿ ಡೇ ಅಂತ ಇದೆ. ಶಿ ಗೋಸ್ ಕಾಲೇಜ್, ಶಿ ಗೋಸ್ ಟು ಕಾಲೇಜ್. ಕಾಲೇಜಿಗೆ ಗೆ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಟು ಅಂತ ಕರಿತೀವಿ. ಕ್ಲಿಯರ್ ಆಲ್ ಆಫ್ ಯು? ಐ ಗೋ ಟು ಟೆಂಪಲ್, ನಾನು ಟೆಂಪಲಿಗೆ ಗೆ ಅಂದರೆ ಟು ಅಂತ, ಆಯಿತಾ. ಶಿ ಗೋಸ್ ಟು ಕಾಲೇಜ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎವ್ರಿ ಡೇ
ಡ್ಯಾಶ್ ಬಸ್ ಅಂತ ಇದೆ. ಬಸ್ಸಿನ ಮುಖಾಂತರ ಆಯಿತಾ, ಬೈ ಬಸ್ ಇಂಗ್ಲೀಷಲ್ಲಿ ಅದರ ಅಂತ ಆಯಿತಾ, ಬೈ ಅಂತ ಕರಿತೀವಿ, ಬೈ ಬಸ್. ನೆಕ್ಸ್ಟ್, ಶಿ ಯೂಶ್ವಲಿ ಲೀವ್ಸ್ ಹರ್ ಹೋಮ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ರಿಟರ್ನ್ಸ್ ಹೋಮ್ ಡ್ಯಾಶ್ ಅರೌಂಡ್ 6 in the evening ಅಂತ ಇದೆ. ಸಮಯಕ್ಕೆ ಏನು ಬರಿಬೇಕು ಅಂತ ನನ್ನ ವಿಡಿಯೋದಲ್ಲಿ ಬಹಳ ವೀಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿದ್ದೇನೆ. ಟೈಮ್ ಜೊತೆ ಏನು ಬರುತ್ತೆ, ಯಾವ ಪ್ರಿಪೋಷನ್ಸು ಎಟ್ ಬರುತ್ತೋ ಅಥವಾ ಏನು ಉಳಿದಿರೋದು ಇನ್ ಬರುತ್ತೋ ಆಯಿತಾ, ಈ ಎರಡರಲ್ಲೇ ಉತ್ತರ ಉಳಿದಿರೋದು ಅಂಥದ್ದು. ದಯವಿಟ್ಟು ಕ್ವಶನ್ ನಂಬರ್ ಬಿಗೆ ಏನು ಸರಿಯಾದ ಉತ್ತರ ಅಂತ ತಾವುಗಳೇ ನನಗೆ ಬರೆದು ಕಳಿಸಿ. ಧನ್ಯವಾದಗಳು. ಈಗ ನಾವು ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ. ಬಾಯ್, ಸಿ ಯು ಲೇಟರ್. ಅವತ್ತಿಂದ ಹೇಳಿದ್ದೀನಿ ನಿಮಗೆ, ಬಾಯ್ ಅಂತ ಬಂದರೆ ಅಥವಾ ಸಿ ಯು ಅಂತ ಬಂದರೆ ಲೀವ್ ಟೇಕಿಂಗ್ ಅಂತ ಅರ್ಥ. ಹಾಗಿದ್ರೆ ಎ ಕ್ವಶನಿಗೆ 5th ಸರಿಯಾದ ಉತ್ತರ. ಡೋಂಟ್ ಸ್ಮೋಕ್, ಇಟ್ ಕಾಸಸ್ ಕ್ಯಾನ್ಸರ್ ಅಂತ ಇದೆ. ಹಾಗಿದ್ರೆ ಇಲ್ಲೇನು ಕೊಡ್ತಾ ಇದ್ದಾರೆ ಇವರಿಗೆ ಅಂತ ಸ್ವಲ್ಪ ಯೋಚನೆ ಮಾಡಿ ಆಯಿತಾ. ಇಲ್ಲಿ ಒಂದು ಸಲಹೆಯನ್ನು ನೀಡ್ತಾ ಇದ್ದಾರೆ, ಸಿಗರೇಟನ್ನು ಕುಡಿಬೇಡ್ರು. ಅದು ಡಾಕ್ಟ್ರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಇಟ್ ಕಾಸ್ ಕ್ಯಾನ್ಸರ್. ಹಾಗಾಗಿ ಇದನ್ನು ಇಂಗ್ಲೀಷಲ್ಲಿ ಅಡ್ವೈಸ್ ಅಂತ ಕರಿತೀವಿ, ಗಿವಿಂಗ್ ಅಡ್ವೈಸ್ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. My name is Ramakrishna, my name is Islam, my name is Anas, my name is Ram, my name is Ramu, my name is Arun, my name is Shankar. ಇವೆಲ್ಲವೂ ಕೂಡ ಇಂಟ್ರೊಡಕ್ಷನ್ ಆಗಿರುತ್ತೆ. ಹಾಗಿದ್ರೆ ಸೀಕಿಂಗ್ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಇದಲ್ವಾ, ಎರಡನೇದು ಅದು ಉತ್ತರ ಆಗಿರುತ್ತೆ. ಓವರ್. ವೆರಿ ಗುಡ್. ಕ್ವಶನ್ ನಂಬರ್ ಡಿ ನೋಡೋಣ. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್? ಇದು ಕೇಳಿರುವಂಥದ್ದು, ಅರ್ಥ ಆಗತ್ತಾ ಮಕ್ಕಳೇ? ಹಾಗಿದ್ರೆ ಕ್ವಶನ್ ನಂಬರ್ ಡಿಗೆ ಸರಿಯಾದ ಉತ್ತರ ಬಂದು ಸೀಕಿಂಗ್ ಇನ್ಫಾರ್ಮೇಷನ್. ಅಂದರೆ ಯಾರೋ ಮಾಹಿತಿಯನ್ನು ನಿಮ್ಮ ಜೊತೆ ಕಲೆಯನ್ನು ಹಾಕ್ತಾ ಇರುವಂಥದ್ದು, ಮಾಹಿತಿಯನ್ನು ಕೇಳುತ್ತಿರುವಂಥದ್ದು, ಇದನ್ನು ನಾವು ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಕರೆಯುತ್ತೇವೆ. ಲಾಸ್ಟ್ ಕ್ವಶನ್, ಗುಡ್ ಯು ಪ್ಲೇಡ್ ವೆಲ್ ಅಂತ ಇದೆ, ಹೌದಲ್ವಾ? ಇಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ, ಇದನ್ನು ನಾವು ಅಪ್ರಿಸಿಯೇಷನ್ ಅಂತ ಕರಿತೀವಿ. ಆಯಿತಾ ಮಕ್ಕಳೇ, ಧನ್ಯವಾದಗಳು. ಈಗ ಪಾರ್ಟ್ ಬಿ ಕಡೆಗೆ ನಾವು ಹೋಗೋಣ. ಸ್ವಲ್ಪ ವಿಡಿಯೋ ಲೆಂತಿ ಆಗತ್ರಪ್ಪ, ಏನು ಬೇಜಾರು ಗೊತ್ತಾ, ಇಷ್ಟೋಕೊಂಡು ಮಾಡು ತಾವುಗಳು ಯಾರೂ ಕೂಡ ಕಮೆಂಟನ್ನು ಹಾಕೋದೇ ಇಲ್ಲ, ಬರೀ ಲೈಕ್ ಬಟನ್ ಪ್ರೆಸ್ ಮಾಡಿ ಕೈ ಬಿಟ್ಟು ಬಿಡ್ತೀರಾ. ಒಂದು ಕಮೆಂಟ್ ಹಾಕಿ, ಭಾಳ ಖುಷಿಯಾಗುತ್ತೆ. ಸರ್ ಚೆನ್ನಾಗಿತ್ತು, ಅರ್ಥ ಆಗಂಗೆ ಹೇಳಿದ್ರಿ, ಅಥವಾ ಅರ್ಥ ಆಗಲಿಲ್ಲ ಸರ್, ನಮಗೆ ಬೇಜಾರಾಯಿತು, ನೀವು ಭಾಳ ಸೀರಿಯಸ್ ಆಗಿ ಪಾಠ ಮಾಡಿದ್ರಿ, ಏನೋ ಒಂದು ಹಾಕಿ ಆಯಿತಾ, ನಾವು ತಿದ್ಕೊತೇವೆ. ಈಗ ಪಾರ್ಟ್ ಬಿಗೆ ಹೋಗೋಣ. 2 marks ಕ್ವಶನ್ಸು 4 ಕೊಟ್ಟಿದ್ದಾರೆ. 4ರಲ್ಲಿ ಯು ನೀಡ್ ಟು ಆನ್ಸರ್ ಎನಿ 2 ಕ್ವಶನ್ಸ್ ಆಯಿತಾ. ಸೆಕೆಂಡ್ ಮೇನ್, ನೇಮ್ ದ ಚೇರ್ಮ್ಯಾನ್ ಯಾರು ಹೇಳಿ ನೋಡೋಣ. ಅವತ್ತಿಂದ ನಿಮಗೆ ಎಲ್ಲರಿಗೂ ಕೂಡ ನಾನು ಶಾರ್ಟ್ಕಟ್ ಹೇಳಿ ಕೊಟ್ಟಿದ್ದೇನೆ ಆಯಿತಾ. ನೆಕ್ಸ್ಟು ಸೆಕ್ರೆಟ್ರಿ ಯಾರು ನೆನ್ಪಿಟ್ಕೊಳ್ಳಿ, LSFC ಅಂತ. FC ಅಂದರೆ, ಎಫ್ ಅಂದರೆ ಯಾರು, ಫಾಕ್ಸ್ ಈಸ್ ದ ಚೇರ್ಮ್ಯಾನ್, ಲೆಪಾರ್ಡ್ ಇಸ್ ದ ಸೆಕ್ರೆಟ್ರಿ. ಇದನ್ನು ನೆನ್ಪಿಟ್ಕೊಳ್ಳಿ. ತಪ್ಪಿದರೆ ತಾವುಗಳು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ. ಕ್ವಶನ್ ನಂಬರ್ 9, ಕ್ರೂಯಲ್ ಐ ರೆಫರ್ಸ್ ಟು ಡ್ಯಾಶ್. ನೋಡ್ರು, ಭಾಳ ಟೆನ್ಷನ್ ಹಚ್ಕೊಬಾರ್ದು. ಫ್ರೇಸಸ್, ಕ್ರೂಯಲ್ ಐ ಅಂದರೆ ಅದು ಸಪ್ರೇಟಾಗಿ ಅಷ್ಟೇ ಬರೆದಾಗ ಅದನ್ನು ಫ್ರೇಸ್ ಅಂತ ಕರಿತೀವಿ, ಕೆಜಿಗೂ ಫ್ರೇಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದರ ಹೋಲಿಕೆಯನ್ನು ಎದಕ್ಕೆ ಮಾಡಲಾಗಿದೆ ಪಾಠದಲ್ಲಿ ಅಂತ ಕೇಳಿದರೆ ಪದ್ಯದಲ್ಲಿ ಯಾವುದು? ಕ್ರೂಯಲ್ ಐ ಅಂದರೆ ಕ್ರೂರ ಕಣ್ಣುಗಳು, ಕ್ರೂರಿ ಕಣ್ಣುಗಳು ಯಾರದು? ಶಿಕ್ಷಕರದು. ಸರಿಯಾದ ಉತ್ತರ ಏನು? ಟೀಚರ್ಸ್ ಅಂತ ಬರೀರಿ ಆಯಿತಾ. ಕೇಜ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ, ಕೇಜ್ ರೆಫರ್ಸ್ ಟು ಶಾಲೆ ಅಂತ, ಸ್ಕೂಲ್ ಅಂತ ಬರೆಯೋದು ಅಷ್ಟೇ ಅಪ್ಪ ಆನ್ಸರು. ಬನ್ನಿ 10ನೆಯ ಪ್ರಶ್ನೆ. ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಹೂ ಟ್ರೀಟೆಡ್ ಕೃಷ್ಣ ಫಾರ್ ಬಾಯ್ಲ್ಸ್ ಅಂತ ಇದೆ. ಕೃಷ್ಣನಿಗೆ ಕಾಯಿಲೆಗಳು ಬಂದಾಗ ಅವನಿಗೆ ಗುಣವನ್ನು ಪಡಿಸಿದವರು ಯಾರು ಅಂದರೆ ಮಲಯಾಳಿ ಸಾಧು ಅಥವಾ ಗಾಡ್ ಮ್ಯಾನ್, ಎರಡರಲ್ಲಿ ಒಂದು ಬರೆದ್ರು ಸರಿಯಾದ ಉತ್ತರ. ಹೌ ಮೆನಿ ಡೇಸ್ ಡಿಡ್ ಕೃಷ್ಣ ಟೇಕ್ ದ ಮೆಡಿಸಿನ್ ಫಾರ್ ಬಾಯ್ಲ್ಸ್ ಅಂತ ಇದೆ. 10 ದಿನಗಳು ಕಾಲ ಅವನು ಮೆಡಿಸಿನನ್ನು ತೆಗೆದುಕೊಂಡಿರ್ತಾನೆ. ಆನ್ಸರ್ ಈಸ್ 10 days ಅಷ್ಟೇ. ಹೂ ಕಂಡಕ್ಟ್ ದಿ ಎಕ್ಸ್ಪೆರಿಮೆಂಟ್ ವಿತ್ ಲೀವ್ಸ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಯಾರು ಈ ಎಕ್ಸ್ಪೆರಿಮೆಂಟನ್ನು ಮಾಡಿರ್ತಾರೆ, ಆ ಮಿಲ್ಕಿನ ಎಕ್ಸ್ಪೆರಿಮೆಂಟು ಅಂತ ಕೇಳಲಾಗಿದೆ. ಹಾಗಿದ್ರೆ ಸರಿಯಾದ ಉತ್ತರ ಮಕ್ಕಳೇ ಅದು ಪೂರ್ಣಚಂದ್ರ ತೇಜಸ್ವಿ ಅಂದರೆ ನರೇಟರ್ ಆ್ಯಂಡ್ ಚಂದ್ರು ಅಂತ ಬರೀಬೇಕು. ಇಬ್ಬರ ಹೆಸರು ಬರೆದ್ರೆ 2 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ. ಮೇನ್ ಕ್ವಶನ್ ನಂಬರ್ 3ಗೆ ಹೋಗೋಣ. ಆನ್ಸರ್ ಎನಿ 2 ಅಂತ ಇದೆ. 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ ಮಕ್ಕಳೇ? ಆ 3 ಯಾಕೆ 3 ಕೊಟ್ಟಿದ್ದಾರೆ ಅಂದರೆ ಇವರು ತೆಗೆದುಕೊಂಡಿರುವಂಥದ್ದೇ ನೋಡಿ ಮಕ್ಕಳೇ, ಇಲ್ಲಿ ಟೋಟಲ್ 3 ಚಾಪ್ಟರ್ಸ್ ಮೇಲೆ ಈ ಒಂದು ಮಾಡಲ್ ಕ್ವಶನ್ ಪೇಪರು ನಿಮ್ಮ ಆಗಸ್ಟ್ ಎಕ್ಸಾಮಿಗೆ ಇರುವಂಥದ್ದು. ಯಾವುದು? ಜೆಂಟ್ಲ್ಮನ್ ಆಫ್ ದಿ ಜಂಗಲ್, ದಿ ಸ್ಕೂಲ್ ಬಾಯ್ ಆ್ಯಂಡ್ ದಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಬೈ ಪೂರ್ಣಚಂದ್ರ ತೇಜಸ್ವಿ.
ಕ್ಲಿಯರ್ ಅಲ್ ಆಫ್ ಯು? ಈ 3 ಪ್ರಶ್ನೆ, ಈ 3 ಚಾಪ್ಟರಿನ ಮೇಲೆ ಈ ಒಂದು ಕ್ವಶನ್ ಪೇಪರ್ ಸೆಟ್ ಆಗಿರುವಂಥದ್ದು. ಬನ್ನಿ, 4 ಚಾಪ್ಟರಿನ ಮೇಲೆ ಸೆಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಈಗಾಗಲೇ ಲಾಸ್ಟ್ ವೀಕಲ್ಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. How did the animal justify their decision for not including anyone from the man's side in the commission of inquiry in the story? ಆಯಿತಾ? What was the verdict of the commission of inquiry in the story, The Gentleman of the Jungle? According to Mara, around a medicinal creeper, how did he lose his teeth on the right side of the mouth? 14ನೆಯ ಪ್ರಶ್ನೆ ಬಹಳ ಬಹಳ ಭಾಳ 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 ಇಂಪಾರ್ಟೆಂಟ್ ಆಗಿರುವಂಥದ್ದು ಮಕ್ಕಳೇ. ಎಲ್ಲ ಕಡೆಗೂ ಕೇಳ್ತಾ ಇದ್ದಾರೆ ಇದನ್ನೇ. 15ನೇ ಪ್ರಶ್ನೆ ಕೂಡ ಬಹಳ ಅಂದರೆ ಭಾಳ 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 ಇಂಪಾರ್ಟೆಂಟು. ಆಯಿತಾ? ನೋಡಿ, ಬನ್ನಿ, ಹೀಗೆ ನಾವು ನೋಡ್ತಾ ಹೋದರೆ ಮಕ್ಕಳೇ, ಇವೆಲ್ಲ ಪ್ರಶ್ನೆಗಳು ಪಾರ್ಟ್ ಸಿಗೆ ಬಂದರೆ ಇಲ್ಲಿ ಒಂದು ಪ್ಯಾಸೇಜ್ ಇದೆ. ಇದನ್ನೇನೋ ಎಲ್ಲದು ಕೂಡ ಮಾಡ್ತೀರ ನೀವು, ಆಯಿತಾ? ಅಷ್ಟೇನೂ ನೀವು ಡಲ್ಲಾಗಿರಲ್ಲ. ಮೇಲ್ಗಡೆ ಪ್ಯಾಸೇಜ್ ಓದ್ಕೊಂಡು ಕೆಳಗಡೆ ಉತ್ತರವನ್ನು 9 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬರೆಯಬಹುದಾಗಿದೆ. ಪಾರ್ಟ್ ಡಿ, ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಇರ್ತೀರ, ಒಂದು ಲೈಕ್ ಬಟನ್ನು ಹಾಗೂ ಒಂದು ಕಮೆಂಟಲ್ಲಿ ಹೈಪ್ ಅಂತ ಬರುತ್ತೆ, ಅದನ್ನು ಹೈಪ್ ಕೊಡಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಪಾರ್ಟ್ ಡಿಗೆ ಹೋಗೋಣ. ಯಾರಿಗೆಲ್ಲ ಗ್ರಾಮರ್ ಬರಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ, ಒಂದೇ ವಿಡಿಯೋದ ಕೆಳಗಡೆ ಸಂಪೂರ್ಣವಾಗಿ ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಪಾರ್ಟ್ ಡಿ, ಆಯಿತಾ? ನಿಮಗಿದು ನನಗೂ ಓದಕ್ಕೆ ಬರ್ತಾಯಿಲ್ಲ, ನಿಮಗೂ ಓದಕ್ಕೆ ಬರ್ತಾಯಿಲ್ಲ, ಭಾಳ ಟೆನ್ಷನ್ನೇ ತಗೋಬೇಡಿ. ಹಿ ಡ್ಯಾಶ್ ಅಂತ ಇದೆ. ಆಲ್ರೆಡಿ ನಾವು ಸೆಂಟೆನ್ಸ್ ಓದಿದಾಗ ಒಂದು ಕಡೆ ವಾಸ್ ಅಂತ ಇದೆ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸಲ್ಲಿ, ಹೌದಲ್ವಾ? ಅಲ್ಲಿ ನಮಗೇನು ಅನ್ನಿಸ್ತು ಅಂತ ಹೇಳಿದರೆ, ಗೊತ್ತಾಯಿತು ಅಂದರೆ ಇದು ಪಾಸ್ಟ್ ಟೆನ್ಸಿನ ಸೆಂಟೆನ್ಸ್. ಹಾಗಾಗಿ ಫಸ್ಟ್ ಡ್ಯಾಶಲ್ಲಿ ಆನ್ಸರಲ್ಲಿ ಲಿವ್ಡ್ ಅಂತ ಬರಬೇಕು, LIVED. ರೀಸನ್ ಬಿಕಾಸ್ ದಿ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಕ್ಲಿಯರ್? ನೆಕ್ಸ್ಟು ಹಿ ಡ್ಯಾಶ್ ಅಂತ ಇದೆ, ಸ್ಟಾರ್ಟ್ ಅಂತ ಇದೆ, ಅದಕ್ಕೆ ನೀವು ಭೂತಕಾಲ ಬರೀಬೇಕು, ಪಾಸ್ಟ್ ಟೆನ್ಸ್. ವಾಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಸ್ಟಾರ್ಟ್? ಸ್ಟಾರ್ಟೆಡ್, STARTED. ಕ್ಲಿಯರ್? ನೆಕ್ಸ್ಟ್ ಲಿವ್ ಆ್ಯಂಡ್ ಡ್ಯಾಶ್ ರೈಟ್ ಅಂತ ಇದೆ, WRITE. RITಗೆ ಪಾಸ್ಟ್ ಟೆನ್ಸ್ ಏನು? ರೋಟ್, WROTE ಅಂತ ಬರಿಬೇಕು. ಲಾಸ್ಟ್ ಒನ್ ಬಿಗೆ ವಾಟ್ ಈಸ್ ದಿ ಬಿ ಫಾರ್ಮ್ ಆಫ್ ವರ್ಬ್? ಹೀಗೆ ವಾಸ್ ಅಂತ ಬರಿಬೇಕಾಗತ್ತೆ. ಅಲ್ಲಿದ್ದೆ ಅಂತ ಇದ್ದರೆ ವರ್ ಅಂತ ಬರಿಬೇಕು. ಇಷ್ಟೇ ಮಕ್ಕಳೇ. ನೆಕ್ಸ್ಟ್ ಮೇನ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಇದೆ. ಈಗ ಪ್ರತಿಯೊಂದು ಡ್ಯಾಶಿಗೆ 2 ವರ್ಬ್ಸ್ಗಳನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದು ಸರಿ ಅಂತ ನೋಡ್ತಾ ಹೋಗೋಣ. ಶಿ ಡ್ಯಾಶ್ ಹ್ಯಾಸು ಹ್ಯಾವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಶಿ ಹ್ಯಾವ್ ಎ ಕಾರ್ ಅಂದರೆ ತಪ್ಪಾಗತ್ತೆ. ಶಿ ಅನ್ನೋದು ಸಿಂಗ್ಯುಲರು, ಹ್ಯಾಸ್ ಅಂತ ಬರಬೇಕು. ಸರಿಯಾದ ಉತ್ತರ ಹ್ಯಾಸ್, HAS. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಹರ್ ಕ್ಲಾಸಸ್ ಡ್ಯಾಶ್ ಅಂತ ಇದೆ. ಕ್ಲಾಸಸ್ ಅಂದರೆ ಬಹುವಚನ, ಹಾಗಾಗಿ ಪ್ಲೂರಲ್ ಫಾರಮ್ ವರ್ಬ್ ಯಾವುದು ಇಲ್ಲಿ? ARE. R ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಶಿ ಡ್ಯಾಶ್ ಡು ನಾಟ್ ಡಸಂಟ್ ಅಂತ ಇದೆ. ಡು ನಾಟ್ ಅಂತನಾದ್ರೂ ಓದಿ, ಡೋಂಟ್ ಅಂತನಾದರೂ ಓದಿ, ಡಸಂಟ್ ಅಂತನಾದರೂ ಓದಿ, ಡಸ್ ನಾಟ್ ಅಂತನಾದರೂ ಓದಿ, ಎಲ್ಲದೂ ಒಂದೇ. ದಟ್ ಈಸ್ ಅ ಶಾರ್ಟ್ ಫಾರ್ಮ್, ದಟ್ಸ್ ಆಲ್. ಶಿ ಡ್ಯಾಶ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಶಿ ಡಸಂಟ್ ಅಂತ. ಯಾಕೆ ಸರ್ ಅಂತ ಕೇಳಿದರೆ, ಡಸ್ ಅನ್ನುವಂಥದ್ದು ಸಿಂಗ್ಯುಲರ್, ಹಾಗಾಗಿ. ಲಾಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ದಿ ಸ್ಟೂಡೆಂಟ್ಸ್ ಅಂತ ಇದೆ. ಇದಕ್ಕೆ ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಖುಷಿಯಾಗುತ್ತೆ. ನಿಜವಾಗಿಯೂ ಈ ಆನ್ಸರ್ ತಾವುಗಳು ಬರೆದಿದ್ದೀರಾ ಅಂದರೆ ನಿಮಗೆ ಗ್ರಾಮರ್ ಬರುತ್ತೆ ಅಂತ. ಯಾವುದು? ಲಾಸ್ಟ್ ಒನ್, ದಿ ಸ್ಟೂಡೆಂಟ್ಸ್ ಡ್ಯಾಶ್ ಎಂಜಾಯೋ ಅಥವಾ ಎಂಜಾಯ್ಸ್. ಇದಕ್ಕೆ ಕಮೆಂಟ್ ಹಾಕಿ. ಸರಿ ಇದ್ದರೆ ವೆರಿ ಗುಡ್ ಅಂತ ಹಾಕ್ತೀನಿ, ಸರಿ ಇಲ್ಲ ಅಂದರೆ ತಿದ್ದುಬಿಟ್ಟು ಹೇಳಿಕೊಡ್ತೇನೆ. ಬನ್ನಿ, ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ. 19ನೆಯ ಮೇನ್ ಕ್ವಶನ್, ಲಾಸ್ಟ್ ಮೇನ್ ಕ್ವಶನ್, ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಹೀಗಂದ್ರೂ ಒಂದೇ, ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂದರೂ ಒಂದೇ, ಎರಡೂ ಕೂಡ ಇಂಗ್ಲೀಷ್ ಒಂದೇ, ಸ್ವಲ್ಪ ಸ್ಟ್ಯಾಂಡರ್ಡು. ಮಮ್ಮಿ, ಮಾಮ್, ಮದರ್ ನೋಡಿ ಭಾಳ ವ್ಯತ್ಯಾಸ. ಮದರ್ ಅಂತ ಫಸ್ಟಿಗೆ ಕರಿತಿದ್ವಿ, ಆಮೇಲೆ ಮಮ್ಮಿ ಅಂತ ಬಂದ್ವಿ, ಇನ್ನೂ ಭಾಳ ಸ್ಟ್ಯಾಂಡರ್ಡ್ ಆದಮೇಲೆ ಮಾಮ್ ಅಂತ ಕರಿತಾ ಇದ್ದೀವಿ. ಇಷ್ಟೇ, ಆಯಿತಾ? ಆಮೇಲೆ ಇನ್ನೂ ಸ್ಟ್ಯಾಂಡರ್ಡು ನಮ್ಮಲ್ಲೇ ಇದ್ದಾರೆ ಫ್ಯಾಮಿಲಿ, ಅಮ್ಮ ಅಂತ ಕರೀತಾರೆ, ಅಷ್ಟೇ, ಏನೂ ಇಲ್ಲ. ಮಮ್ಮನೂ ಇಲ್ಲ, ಮಾಮೂ ಇಲ್ಲ, ಏನೂ ಇಲ್ಲ, ಇಷ್ಟೇ. ಬನ್ನಿ, ಯು ಆರ್ ನಾಟ್ ಗೋಯಿಂಗ್ ಔಟ್ ದಿಸ್ ಮಾರ್ನಿಂಗ್, ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಇದೆ. ಎಷ್ಟು ಈಸಿ ಇದೆ ಅಲ್ವಾ? ಕ್ವಶನ್ ಟ್ಯಾಗ್ ಯಾರಿಗೆ ಬರಲ್ವೋ ಇದೇ ವಾರದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳೇ. 2 ದಿನ ಆಯ್ತು ಅಷ್ಟೇ, ಭಾನುವಾರ ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅಷ್ಟೇ ಉದ್ದೇಶ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ನೆಗೆಟಿವ್ ಸೆಂಟೆನ್ಸು ಪಾಸಿಟಿವ್ ಆಗಬೇಕು. ಆರ್ ಯು ಅಷ್ಟೇ ಆನ್ಸರ್, ಆರ್ ಯು, ಆಯಿತಾ? ಅಷ್ಟೇ ಆನ್ಸರು. ಕ್ವಶನ್ ನಂಬರ್ ಬಿ,
ಕೃಷ್ಣ ವಾಕ್ಸ್ 2 ಕಿಲೋಮೀಟರ್ ಎವ್ರಿ ಡೇ ಟು ರೀಚ್ ಹಿಸ್ ಕಾಲೇಜ್ ಅಂತ ಇದೆ ಆಯಿತಾ. ಇದನ್ನು ಡೂ ಫಾರಮ್ ಕ್ವಶನ್ ಮಾಡಿ, ಬಹಳ ಈಸಿ ಕಣ್ರೋ. ಡಸ್ ಕೃಷ್ಣ ವಾಕ್ 2 ಕಿಲೋಮೀಟರ್ ಎವ್ರಿ ಡೇ ಟು ರೀಚ್ ಹಿಸ್ ಕಾಲೇಜ್? ಐ ರಿಪೀಟ್, ಡಸ್ ಕೃಷ್ಣ ವಾಕ್ಸ್ ಅಂತ ಬರೀಬಾರ್ದು. ಕ್ಲಿಯರ್? ಲಾಸ್ಟ್ ಕ್ವಶನ್. ದ ಸ್ಟೂಡೆಂಟ್ಸ್ ಸೆಲೆಬ್ರೇಟ್ ದಿ ಫ್ರೆಷರ್ಸ್ ಡೇ ಆನ್ 2nd July 2025. ಅಂಡರ್ಲೈನ್ ವರ್ಡ್ ಆ್ಯಸ್ ಎ ಆನ್ಸರ್. ಇದ್ರ ಮೇಲೂ ಒಂದು ವಿಡಿಯೋ ಮಾಡಿ ಭಾನುವಾರದ ದಿನ ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳೇ ಆಯಿತಾ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ವೆನ್ ಅಂತ ಬರುತ್ತೆ. ಯಾಕಂದರೆ ಯಾವಾಗ ಅಂತ ಕೇಳಬೇಕಲ್ವಾ ಆಯಿತಾ. ಡೇಟ್ ಬಂದಾಗ, ಮಂತ್ ಬಂದಾಗ ಯಾವಾಗ ಅನ್ನೋಕ್ಕೆ ಇಂಗ್ಲೀಷಲ್ಲಿ ವೆನ್ ಡಿಡ್ ದಿ ಸ್ಟೂಡೆಂಟ್ಸ್ ಸೆಲೆಬ್ರೇಟ್ ದಿ ಫ್ರೆಷರ್ಸ್ ಡೇ ಇನ್ ದ ಕಾಲೇಜ್ ಅಂತ ಬರೀಬೇಕಷ್ಟೆ. ಐ ರಿಪೀಟ್, ವೆನ್ ಡಿಡ್ ದಿ ಸ್ಟೂಡೆಂಟ್ಸ್ ಸೆಲೆಬ್ರೇಟ್ ದಿ ಫ್ರೆಷರ್ಸ್ ಡೇ ಇನ್ ದ ಕಾಲೇಜ್. ಇದು ಸರಿಯಾದ ಉತ್ತರ. ನೀವೇನು ಮಾಡ್ತೀರಾ? ವೆನ್ ಡಿಡ್ ದಿ ಸ್ಟೂಡೆಂಟ್ಸ್ ಸೆಲೆಬ್ರೇಟೆಡ್ ಅಂತ ಬರೀತೀರಾ, ಅದು ತಪ್ಪಾಗತ್ತೆ. ಯಾಕೆ ತಪ್ಪು ಅಂತ ನನ್ನ ಒಂದು ಫೇಸ್ ಟು ಫೇಸ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಧನ್ಯವಾದಗಳು. 15 ನಿಮಿಷ ನನ್ನ ಜೊತೆ ನೀವು ಸ್ಪೆಂಡ್ ಮಾಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸು ಸರ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕೆಲವೊಬ್ಬರು ಟೀಚರ್ಸ್ ಕೂಡ ನೋಡ್ತಾ ಇದ್ದೀರಾ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಬಳ್ಳಾರಿಯಿಂದ, ಬೆಳಗಾಮಿಂದ, ಸ್ಪೆಷಲ್ಲಾಗಿ ಈ ವಿಲೇಜ್ ಕಡೆಯಿಂದ ಟೀಚರ್ಸ್ ಹೊಸದಾಗಿ ಜಾಯಿನ್ ಮಾಡಿರುವಂತಹ PU ಕಾಲೇಜಲ್ಲಿ ಓದಿಸುತ್ತಿರುವ ಆಯಿತಾ, ಅವರಿಗೂ ಕೂಡ ನನ್ನ ಕಡೆಯಿಂದ ಒಮ್ಮೆ ಸಲ್ಯೂಟು. ಯಾಕಂದರೆ ನಿಜವಾಗಿಯೂ ನೀವು ಸರಿಯಾದ ಪ್ಲಾಟ್ಫಾರ್ಮಲ್ಲಿದ್ದೀರಾ. ಐ ವಿಲ್ ಗಿವ್ ದ ರೈಟ್ ಇನ್ಫಾರ್ಮೇಷನ್ ಆಯಿತಾ. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಜೊತೆಗೆ ಗ್ರಾಮರಿನ ಇಂಪಾರ್ಟೆಂಟ್ ಆಗಿರುವಂಥ ಭಾಗ ಸಪ್ರೇಟಾಗಿ ಡೂ ಫಾರ್ಮು, ಕ್ವಶನ್ ಟ್ಯಾಕ್ಸು, ಈ ರೀತಿಯಾಗಿ ಲಿಂಕ್ಸ್ಗಳನ್ನು ಕೊಟ್ಟಿದ್ದೇನೆ. ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಥ್ರೂ ಯುವರ್ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮಲ್ಲಿ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.